ಸ್ಯಾಂಡಲ್ವುಡ್ನಲ್ಲಿ ಜೋರಾಯಿತು ಸ್ಟಾರ್ ವಾರ್. ಆರೋಪಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ನಟಿ ರಮ್ಯಾ. ಕಿಲ್ಲಿಂಗ್ ಸ್ಟಾರ್ ಫ್ಯಾನ್ಸ್ ವಿರುದ್ಧ ದೂರು ನೀಡೋಕೆ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಸಂಜೆ 5:30ಕ್ಕೆ ಆಯುಕ್ತರಿಗೆ ದೂರು ನೀಡಲಿದ್ದಾರೆ ನಟಿ ರಮ್ಯಾ. ದರ್ಶನ್ ಫ್ಯಾನ್ಸ್ ತೇಜೋ ವಧೆ ವಿರುದ್ಧ ದೂರು ನೀಡೋ ಸಾಧ್ಯತೆ ಇದೆ. ದೂರು ಕೊಟ್ರೆ ಆರೋಪ ಸಾಬೀತಾದ್ರೆ ಯಾರೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡಿರ್ತಾರೆ 7 ವರ್ಷ ಜೈಲು ಫಿಕ್ಸ್. ಇವತ್ತು ಸಂಜೆ 5:15ಕ್ಕೆ ದೂರನ್ನ ನೀಡಲಿದ್ದಾರೆ ನಟಿ ರಮ್ಯಾ. ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ನೀಡಲಿಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ತಿದ್ದಾರೆ ನಟಿ ಹಾಗೆ ಮಾಜಿ ಸಂಸದೆ ರಮ್ಯಾ. ಅಶ್ಲೀಲವಾಗಿ ಕಾಮೆಂಟ್ಗಳನ್ನ ಮಾಡಿದವರು, ಪೋಸ್ಟ್ಗಳನ್ನ ಹಾಕಿದವರ ವಿರುದ್ಧ ಪೊಲೀಸ್ ಆಯುಕ್ತರನ್ನೇ ನೇರವಾಗಿ ಭೇಟಿಯಾಗಿ ದೂರನ್ನ ನೀಡೋಕೆ ಸಿದ್ದತೆಯನ್ನ ಮಾಡಿಕೊಳ್ತಿದ್ದಾರೆ. ಇವತ್ತು ಸಂಜೆ 5:30ಕ್ಕೆ ದೂರನ್ನ ನೀಡುವ ಸಾಧ್ಯತೆ ಇದೆ. ದೂರು ದಾಖಲಾದ ನಂತರ ಯಾವೆಲ್ಲ ಅಕೌಂಟ್ಗಳಿಂದ, ಸೋಷಿಯಲ್ ಮೀಡಿಯಾ ಖಾತೆಗಳಿಂದ ಅಶ್ಲೀಲವಾದ ಕಾಮೆಂಟ್ಗಳು ಬಂದಿದೆಯೋ ಆ ಎಲ್ಲ ಅಕೌಂಟ್ಗಳ ಹಿಂದಿರುವವರ ಪತ್ತೆ ಹಚ್ಚೋ ಕಾರ್ಯ ಪ್ರಾರಂಭ ಆಗುತ್ತೆ. ಆರೋಪ ಸಾಬೀತಾದ ಬೆನ್ನಲ್ಲೇ 7 ವರ್ಷದವರೆಗೂ ಜೈಲು ಶಿಕ್ಷೆಯನ್ನ ವಿಧಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಸ್ಯಾಂಡಲ್ವುಡ್ನಲ್ಲಿ ಜೋರಾಯಿತು ಸ್ಟಾರ್ ವಾರ್. ಆರೋಪಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ನಟಿ ರಮ್ಯಾ. ಕಿಲ್ಲಿಂಗ್ ಸ್ಟಾರ್ ಫ್ಯಾನ್ಸ್ ವಿರುದ್ಧ ದೂರು ನೀಡೋಕೆ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಸಂಜೆ 5:30ಕ್ಕೆ ಆಯುಕ್ತರಿಗೆ ದೂರು ನೀಡಲಿದ್ದಾರೆ ನಟಿ ರಮ್ಯಾ. ದರ್ಶನ್ ಫ್ಯಾನ್ಸ್ ತೇಜೋ ವಧೆ ವಿರುದ್ಧ ದೂರು ನೀಡೋ ಸಾಧ್ಯತೆ ಇದೆ. ದೂರು ಕೊಟ್ರೆ ಆರೋಪ ಸಾಬೀತಾದ್ರೆ ಯಾರೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡಿರ್ತಾರೆ 7 ವರ್ಷ ಜೈಲು ಫಿಕ್ಸ್. ಇವತ್ತು ಸಂಜೆ 5:15ಕ್ಕೆ ದೂರನ್ನ ನೀಡಲಿದ್ದಾರೆ ನಟಿ ರಮ್ಯಾ. ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ನೀಡಲಿಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ತಿದ್ದಾರೆ ನಟಿ ಹಾಗೆ ಮಾಜಿ ಸಂಸದೆ ರಮ್ಯಾ. ಅಶ್ಲೀಲವಾಗಿ ಕಾಮೆಂಟ್ಗಳನ್ನ ಮಾಡಿದವರು, ಪೋಸ್ಟ್ಗಳನ್ನ ಹಾಕಿದವರ ವಿರುದ್ಧ ಪೊಲೀಸ್ ಆಯುಕ್ತರನ್ನೇ ನೇರವಾಗಿ ಭೇಟಿಯಾಗಿ ದೂರನ್ನ ನೀಡೋಕೆ ಸಿದ್ದತೆಯನ್ನ ಮಾಡಿಕೊಳ್ತಿದ್ದಾರೆ. ಇವತ್ತು ಸಂಜೆ 5:30ಕ್ಕೆ ದೂರನ್ನ ನೀಡುವ ಸಾಧ್ಯತೆ ಇದೆ. ದೂರು ದಾಖಲಾದ ನಂತರ ಯಾವೆಲ್ಲ ಅಕೌಂಟ್ಗಳಿಂದ, ಸೋಷಿಯಲ್ ಮೀಡಿಯಾ ಖಾತೆಗಳಿಂದ ಅಶ್ಲೀಲವಾದ ಕಾಮೆಂಟ್ಗಳು ಬಂದಿದೆಯೋ ಆ ಎಲ್ಲ ಅಕೌಂಟ್ಗಳ ಹಿಂದಿರುವವರ ಪತ್ತೆ ಹಚ್ಚೋ ಕಾರ್ಯ ಪ್ರಾರಂಭ ಆಗುತ್ತೆ. ಆರೋಪ ಸಾಬೀತಾದ ಬೆನ್ನಲ್ಲೇ 7 ವರ್ಷದವರೆಗೂ ಜೈಲು ಶಿಕ್ಷೆಯನ್ನ ವಿಧಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಸ್ಯಾಂಡಲ್ವುಡ್ನಲ್ಲಿ ಜೋರಾಯಿತು ಸ್ಟಾರ್ ವಾರ್. ಆರೋಪಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ನಟಿ ರಮ್ಯಾ. ಕಿಲ್ಲಿಂಗ್ ಸ್ಟಾರ್ ಫ್ಯಾನ್ಸ್ ವಿರುದ್ಧ ದೂರು ನೀಡೋಕೆ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಸಂಜೆ 5:30ಕ್ಕೆ ಆಯುಕ್ತರಿಗೆ ದೂರು ನೀಡಲಿದ್ದಾರೆ ನಟಿ ರಮ್ಯಾ. ದರ್ಶನ್ ಫ್ಯಾನ್ಸ್ ತೇಜೋ ವಧೆ ವಿರುದ್ಧ ದೂರು ನೀಡೋ ಸಾಧ್ಯತೆ ಇದೆ. ದೂರು ಕೊಟ್ರೆ ಆರೋಪ ಸಾಬೀತಾದ್ರೆ ಯಾರೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡಿರ್ತಾರೆ 7 ವರ್ಷ ಜೈಲು ಫಿಕ್ಸ್. ಇವತ್ತು ಸಂಜೆ 5:15ಕ್ಕೆ ದೂರನ್ನ ನೀಡಲಿದ್ದಾರೆ ನಟಿ ರಮ್ಯಾ. ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ನೀಡಲಿಕ್ಕೆ ಸಿದ್ದತೆಯನ್ನ ಮಾಡಿಕೊಳ್ತಿದ್ದಾರೆ ನಟಿ ಹಾಗೆ ಮಾಜಿ ಸಂಸದೆ ರಮ್ಯಾ. ಅಶ್ಲೀಲವಾಗಿ ಕಾಮೆಂಟ್ಗಳನ್ನ ಮಾಡಿದವರು, ಪೋಸ್ಟ್ಗಳನ್ನ ಹಾಕಿದವರ ವಿರುದ್ಧ ಪೊಲೀಸ್ ಆಯುಕ್ತರನ್ನೇ ನೇರವಾಗಿ ಭೇಟಿಯಾಗಿ ದೂರನ್ನ ನೀಡೋಕೆ ಸಿದ್ದತೆಯನ್ನ ಮಾಡಿಕೊಳ್ತಿದ್ದಾರೆ. ಇವತ್ತು ಸಂಜೆ 5:30ಕ್ಕೆ ದೂರನ್ನ ನೀಡುವ ಸಾಧ್ಯತೆ ಇದೆ. ದೂರು ದಾಖಲಾದ ನಂತರ ಯಾವೆಲ್ಲ ಅಕೌಂಟ್ಗಳಿಂದ, ಸೋಷಿಯಲ್ ಮೀಡಿಯಾ ಖಾತೆಗಳಿಂದ ಅಶ್ಲೀಲವಾದ ಕಾಮೆಂಟ್ಗಳು ಬಂದಿದೆಯೋ ಆ ಎಲ್ಲ ಅಕೌಂಟ್ಗಳ ಹಿಂದಿರುವವರ ಪತ್ತೆ ಹಚ್ಚೋ ಕಾರ್ಯ ಪ್ರಾರಂಭ ಆಗುತ್ತೆ. ಆರೋಪ ಸಾಬೀತಾದ ಬೆನ್ನಲ್ಲೇ 7 ವರ್ಷದವರೆಗೂ ಜೈಲು ಶಿಕ್ಷೆಯನ್ನ ವಿಧಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಸ್ಯಾಂಡಲ್ವುಡ್ನಲ್ಲಿ ಜೋರಾಯಿತು ಸ್ಟಾರ್ ವಾರ್. ಆರೋಪಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ನಟಿ ರಮ್ಯಾ. ಕಿಲ್ಲಿಂಗ್ ಸ್ಟಾರ್ ಫ್ಯಾನ್ಸ್ ವಿರುದ್ಧ ದೂರು ನೀಡೋಕೆ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಸಂಜೆ 5:30ಕ್ಕೆ ಆಯುಕ್ತರಿಗೆ ದೂರು ನೀಡಲಿದ್ದಾರೆ ನಟಿ ರಮ್ಯಾ. ದರ್ಶನ್ ಫ್ಯಾನ್ಸ್ ತೇಜೋ ವಧೆ ವಿರುದ್ಧ ದೂರು ನೀಡೋ ಸಾಧ್ಯತೆ ಇದೆ. ದೂರು ಕೊಟ್ರೆ ಆರೋಪ ಸಾಬೀತಾದ್ರೆ
ಯಾರೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡಿರ್ತಾರೆ 7 ವರ್ಷ ಜೈಲು ಫಿಕ್ಸ್. ಇವತ್ತು ಸಂಜೆ 5:15 ದೂರನ್ನ ನೀಡಲಿದ್ದಾರೆ ನಟಿ ರಮ್ಯಾ. ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ನಟಿ ಹಾಗೆ ಮಾಜಿ ಸಂಸದೆ ರಮ್ಯಾ. ಅಶ್ಲೀಲವಾಗಿ ಕಾಮೆಂಟ್ಗಳನ್ನ ಮಾಡಿದವರು, ಪೋಸ್ಟ್ಗಳನ್ನ ಹಾಕಿದವರ ವಿರುದ್ಧ ಪೊಲೀಸ್ ಆಯುಕ್ತರನ್ನೇ ನೇರವಾಗಿ ಭೇಟಿಯಾಗಿ ದೂರನ್ನ ನೀಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಇವತ್ತು ಸಂಜೆ 5:30ಕ್ಕೆ ದೂರನ್ನ ನೀಡುವ ಸಾಧ್ಯತೆ ಇದೆ. ದೂರು ದಾಖಲಾದ ನಂತರ ಯಾವೆಲ್ಲ ಅಕೌಂಟ್ಗಳಿಂದ, ಸೋಷಿಯಲ್ ಮೀಡಿಯಾ ಖಾತೆಗಳಿಂದ ಅಶ್ಲೀಲವಾದ ಕಾಮೆಂಟ್ಗಳು ಬಂದಿದೆಯೋ ಆ ಎಲ್ಲ ಅಕೌಂಟ್ಗಳ ಹಿಂದಿರುವವರ ಪತ್ತೆ ಹಚ್ಚೋ ಕಾರ್ಯ ಪ್ರಾರಂಭ ಆಗುತ್ತೆ. ಆರೋಪ ಸಾಬೀತಾದ ಬೆನ್ನಲ್ಲೇ 7 ವರ್ಷದವರೆಗೂ ಜೈಲು ಶಿಕ್ಷೆಯನ್ನ ವಿಧಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಸ್ಯಾಂಡಲ್ವುಡ್ನಲ್ಲಿ ಜೋರಾಯಿತು ಸ್ಟಾರ್ ವಾರ್. ಆರೋಪಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ನಟಿ ರಮ್ಯಾ. ಕಿಲಿಂಗ್ ಸ್ಟಾರ್ ಫ್ಯಾನ್ಸ್ ವಿರುದ್ಧ ದೂರು ನೀಡೋಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಸಂಜೆ 5:30ಕ್ಕೆ ಆಯುಕ್ತರಿಗೆ ದೂರು ನೀಡಲಿದ್ದಾರೆ ನಟಿ ರಮ್ಯಾ. ದರ್ಶನ್ ಫ್ಯಾನ್ಸ್ ತೇಜೋವಧೆ ವಿರುದ್ಧ ದೂರು ನೀಡೋ ಸಾಧ್ಯತೆ ಇದೆ. ದೂರು ಕೊಟ್ರೆ, ಆರೋಪ ಸಾಬೀತಾದ್ರೆ ಯಾರೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡಿರ್ತಾರೆ 7 ವರ್ಷ ಜೈಲು ಫಿಕ್ಸ್. ಇವತ್ತು ಸಂಜೆ 5:15 ದೂರನ್ನ ನೀಡಲಿದ್ದಾರೆ ನಟಿ ರಮ್ಯಾ. ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ನಟಿ ಹಾಗೆ ಮಾಜಿ ಸಂಸದೆ ರಮ್ಯಾ. ಅಶ್ಲೀಲವಾಗಿ ಕಾಮೆಂಟ್ಗಳನ್ನ ಮಾಡಿದವರು, ಪೋಸ್ಟ್ಗಳನ್ನ ಹಾಕಿದವರ ವಿರುದ್ಧ ಪೊಲೀಸ್ ಆಯುಕ್ತರನ್ನೇ ನೇರವಾಗಿ ಭೇಟಿಯಾಗಿ ದೂರನ್ನ ನೀಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಇವತ್ತು ಸಂಜೆ 5:30ಕ್ಕೆ ದೂರನ್ನ ನೀಡುವ ಸಾಧ್ಯತೆ ಇದೆ. ದೂರು ದಾಖಲಾದ ನಂತರ ಯಾವೆಲ್ಲ ಅಕೌಂಟ್ಗಳಿಂದ, ಸೋಷಿಯಲ್ ಮೀಡಿಯಾ ಖಾತೆಗಳಿಂದ ಅಶ್ಲೀಲವಾದ ಕಾಮೆಂಟ್ಗಳು ಬಂದಿದೆಯೋ ಆ ಎಲ್ಲ ಅಕೌಂಟ್ಗಳ ಹಿಂದಿರುವವರ ಪತ್ತೆ ಹಚ್ಚೋ ಕಾರ್ಯ ಪ್ರಾರಂಭ ಆಗುತ್ತೆ. ಆರೋಪ ಸಾಬೀತಾದ ಬೆನ್ನಲ್ಲೇ 7 ವರ್ಷದವರೆಗೂ ಜೈಲು ಶಿಕ್ಷೆಯನ್ನ ವಿಧಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ. ಸ್ಯಾಂಡಲ್ವುಡ್ನಲ್ಲಿ ಜೋರಾಯಿತು ಸ್ಟಾರ್ ವಾರ್. ಆರೋಪಿ ದರ್ಶನ್ ಫ್ಯಾನ್ಸ್ ವಿರುದ್ಧ ಸಿಡಿದೆದ್ದಿದ್ದಾರೆ ನಟಿ ರಮ್ಯಾ. ಕಿಲಿಂಗ್ ಸ್ಟಾರ್ ಫ್ಯಾನ್ಸ್ ವಿರುದ್ಧ ದೂರು ನೀಡೋಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಇವತ್ತು ಸಂಜೆ 5:30ಕ್ಕೆ ಆಯುಕ್ತರಿಗೆ ದೂರು ನೀಡಲಿದ್ದಾರೆ ನಟಿ ರಮ್ಯಾ. ದರ್ಶನ್ ಫ್ಯಾನ್ಸ್ ತೇಜೋವಧೆ ವಿರುದ್ಧ ದೂರು ನೀಡೋ ಸಾಧ್ಯತೆ ಇದೆ. ದೂರು ಕೊಟ್ರೆ, ಆರೋಪ ಸಾಬೀತಾದ್ರೆ ಯಾರೆಲ್ಲ ಅಶ್ಲೀಲವಾಗಿ ಮೆಸೇಜ್ ಮಾಡಿರ್ತಾರೆ 7 ವರ್ಷ ಜೈಲು ಫಿಕ್ಸ್. ಇವತ್ತು ಸಂಜೆ 5:15 ದೂರನ್ನ ನೀಡಲಿದ್ದಾರೆ ನಟಿ ರಮ್ಯಾ. ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ನೀಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ ನಟಿ ಹಾಗೆ ಮಾಜಿ ಸಂಸದೆ ರಮ್ಯಾ. ಅಶ್ಲೀಲವಾಗಿ ಕಾಮೆಂಟ್ಗಳನ್ನ ಮಾಡಿದವರು, ಪೋಸ್ಟ್ಗಳನ್ನ ಹಾಕಿದವರ ವಿರುದ್ಧ ಪೊಲೀಸ್ ಆಯುಕ್ತರನ್ನೇ ನೇರವಾಗಿ ಭೇಟಿಯಾಗಿ ದೂರನ್ನ ನೀಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಇವತ್ತು ಸಂಜೆ 5:30ಕ್ಕೆ ದೂರನ್ನ ನೀಡುವ ಸಾಧ್ಯತೆ ಇದೆ. ದೂರು ದಾಖಲಾದ ನಂತರ ಯಾವೆಲ್ಲ ಅಕೌಂಟ್ಗಳಿಂದ, ಸೋಷಿಯಲ್ ಮೀಡಿಯಾ ಖಾತೆಗಳಿಂದ ಅಶ್ಲೀಲವಾದ ಕಾಮೆಂಟ್ಗಳು ಬಂದಿದೆಯೋ ಆ ಎಲ್ಲ ಅಕೌಂಟ್ಗಳ ಹಿಂದಿರುವವರ ಪತ್ತೆ ಹಚ್ಚೋ ಕಾರ್ಯ ಪ್ರಾರಂಭ ಆಗುತ್ತೆ. ಆರೋಪ ಸಾಬೀತಾದ ಬೆನ್ನಲ್ಲೇ 7 ವರ್ಷದವರೆಗೂ ಜೈಲು ಶಿಕ್ಷೆಯನ್ನ ವಿಧಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ.